ಅರ್ಥ ಆಗಿದೆ. ಸ್ಪೀಕರ್ಗೆ ಈಗ ಅರ್ಥ ಆಗಿದೆ, ಇಷ್ಟೊತ್ತು ಅವ್ರಿಗೆ ಅರ್ಥ ಆಗಿರಲಿಲ್ಲ, ಈಗ ಪಕ್ಕ ಅರ್ಥ ಆಗಿದೆ. ನೋಡಿ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಈಗ ದಲಿತರಿಗಾಗಿದ್ದ ಅನ್ಯಾಯ, ಮೋಸ, ಸದನ ಸರಿ ಇಲ್ಲ. ಮಾತಾಡ್ಬೇಕಲ್ಲ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಇವ್ರೆ, ಯಾಕೆ ನೀವು ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ನಿಯಮಗಳನ್ನ ರಚನೆ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಂಡಿದ್ದೇವೆ. ತಮಗೆ ಯಥೇಚ್ಛವಾಗಿರ್ತಕ್ಕಂಥ ಅಧಿಕಾರ ಇದೆ. 347 ಮತ್ತು 348 ನಲ್ಲಿ ಈ ರೀತಿಯಾಗಿ ಈ ಸದನವನ್ನು ನಡೀಲಿಕ್ಕೆ ಬಿಡ್ತಾ ಇಲ್ಲ. ಗಲಾಟೆಯಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಆ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನ ಉಪಯೋಗ ಮಾಡಿಕೊಂಡು ಅವ್ರನ್ನ ಸ್ವಲ್ಪ ಬದಿಗೆ ಒತ್ತಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತೇನೆ. 347 348 ವಿರೋಧ ಪಕ್ಷ ನಾಯಕರಿಗೆ ಮತ್ತು ಎಲ್ಲ ಶಾಸಕರಿಗೆ ಮನವಿ ಮಾಡ್ತೇನೆ. ಬಹಳ ಮಹತ್ವದ ವಿಷಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಸಹ ಪಾರ್ಟಿಸಿಪೇಟ್ ಮಾಡಬೇಕು. ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ಈ ಚರ್ಚೆಯಲ್ಲಿ ಭಾಗವಹಿಸಿ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸರ್ಕಾರ ಮೇಲೆ ಟೀಕೆ ಮಾಡೋದು, ನಮ್ಮ ಕ್ಷೇತ್ರದಲ್ಲಿ ಆಯ್ತು ನೀವೇನು ಮಾಡಿಲ್ಲ ಅಂತ. ಹಾಗಾಗಿ ತಾವು ಸಹಕರಿಸಬೇಕಾಗಿ ವಿನಂತಿ ಮಾಡಿ. ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಬಹಳ ಅತಿವೃಷ್ಟಿಯಾಗಿ ಸಾಕಷ್ಟು ಕಡೆ ಸೇತುವೆಗಳು ಬಿದ್ದಿದ್ದಾವೆ, ರಸ್ತೆಗಳು ಹಾನಿ ಆಗಿದೆ, ಮಾನವ ಹಾನಿ ಆಗಿದೆ, ಜಾನುವಾರು ಹಾನಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಕರ್ತವ್ಯ, ಕೇವಲ ರೂಲಿಂಗ್ ಪಾರ್ಟಿ ಅಂತ ನಾ ಹೇಳುವುದಿಲ್ಲ, ಪ್ರತಿಯೊಬ್ಬರದ್ದು ಕರ್ತವ್ಯ ಇದೆ. ಈ ಸಮಯದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ನಾವು ಜನರ ಸಹಾಯ ಭಾವಿಸಬೇಕಾಗಿದೆ. ಎಲ್ಲೆಲ್ಲಿ ಸಮಸ್ಯೆಗಳು ನಿರ್ಮಾಣ ಆಗಿದ್ದಾವೆ ಅಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ ಅಂತ ನಾವು ಭಾವಿಸ್ತೇವೆ. ಈಗ ಮುಖ್ಯವಾಗಿ ನಮ್ಮರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಯ್ತು? ಕಿತ್ತರೆ ಕಿತ್ತಲೆ ಕೂಡದೆ ಅಧ್ಯಕ್ಷರೇ, ಮಾತಾಡೋದು ಕಡಿಮೆ. ನನಗೆಲ್ಲ ಬಿಟ್ಬಿಡಿ. ಹಾಗಾಗಿ ಚರ್ಚೆ ಮಾತಾಡ್ಕೊಡಿ. ದೇಶಪಾಂಡೆಗೆ ಏನಿಲ್ಲ, ಮಂತ್ರಿ ಇಲ್ಲ ಹಿರಿಯ ಸಚಿವರು ಮಾತಾಡ್ತಿದ್ದಾರೆ, ಹೇಳಿ. ಅಧ್ಯಕ್ಷರೇ, ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 463 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ಶಿವಮೊಗ್ಗದಲ್ಲಿ 356 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ಸ್ಪೀಕರ್ ಮಾಡಿ. ಚಿಕ್ಕಮಗಳೂರಲ್ಲಿ 208 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ಉಡುಪಿಯಲ್ಲಿ 99 ಲ್ಯಾಂಡ್ ಸ್ಲೈಡ್ ಆಗಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 92, ಕೋಡಿಗೂದಲ್ಲಿ 84, ಹಾಸನದಲ್ಲಿ 13. ಹಾಗಾಗಿ ಸಾಕಷ್ಟು ಜನ, 10ಕ್ಕಿಂತ ಹೆಚ್ಚು ಜನ ಇದ್ರೊಳಗೆ ಮಯತಾಗಿದ್ದಾವೆ. ನಾ ಸರ್ಕಾರ ಅಭಿನಂದಿಸ್ತೇನೆ. ನಮ್ಮ ಕಡೆ ಯಾರು ಮಯತಾಗಿದ್ರು ಪ್ರತಿಯೊಬ್ಬರಿಗೆ 5 ಲಕ್ಷ ರೂಪಾಯಿ ಹಾನಿ ಪರಿಹಾರ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ ಅಂದ್ರೆ, ಸರ್ಕಾರ ಟ್ಯಾಕಲ್ ಮಾಡಬೇಕಾದ್ರೆ ಯುದ್ಧ ಪಾತ್ರೆಯಲ್ಲಿ ಟ್ಯಾಕಲ್ ಮಾಡಬೇಕಾಗಿದೆ, ವಾರ್ ಫುಟಿಂಗ್ದಲ್ಲಿ ಟ್ಯಾಕಲ್ ಮಾಡಬೇಕಾಗಿದೆ. ಹಾಗಾಗಿ ಸರ್ಕಾರ ಇದಕ್ಕೆ ಸಾಕಷ್ಟು ಬೇಕಾಗುವ ಹಣ ರಿಲೀಸ್ ಮಾಡಬೇಕು. ದೇಶಪಾಂಡೆ ಅವರೇ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದೆ, ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದೆ. ಯಾಕೆ ಮಾತಾಡ್ತಾರೆ? ಏನು ಹಾಗಾಗಿ
ರೆವಿನ್ಯೂ ಮಿನಿಸ್ಟರ್ ಕೈ ಬಲಪಡಬೇಕು. ಯಾಕಂದ್ರೆ ಅಲ್ಟಿಮೇಟ್ ಎಲ್ಲ ಕಡೆಯಿಂದ ಫ್ಲಡ್ ನಲ್ಲಿ ಡ್ಯಾಮೇಜ್ ಆಗಿದೆ ರಿಪೋರ್ಟ್ ಬಂದಾಗ ತಕ್ಷಣ ಅದಕ್ಕೆ ಭಾರತ ಸರ್ಕಾರದಿಂದ ಸಹ ಸಹಾಯಧನ ಬರ್ತದೆ. ಅದು ಸಹ ಮೆಮೊರಾಂಡಮ್ ಕೊಟ್ಟು ನಾವು ಹೆಚ್ಚಿನ ಪರಿಹಾರ ಭಾರತ ಸರ್ಕಾರದಿಂದ ತಗೊಳ್ಳಿಕ್ಕೂ ಪ್ರಯತ್ನ ಆಗಬೇಕು. ಈಗ ನಮ್ಮ ಶಿರೂರ್ ಕಡೆ ಅಂಕೋಲಾ ತಾಲೂಕು ಶಿರೂರದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ 7 ಜನ ಮೈದಾದ್ರು, 7 ಜನ ಸತ್ತೋದ್ರು. ಸಾವಿರಾರು ಎಕರೆ ಬಿತ್ತಿದ ಭತ್ತ ಕೊಳಚು ಹೋಗಿದೆ. ಜನ ಸಾಕಷ್ಟು ಸಹಾಯ ಇದೆ. ನಾ ಹೇಳಿದೆ 7-8 ಜಿಲ್ಲೆಯಲ್ಲಿ ಯಾವ ಪ್ರಕಾರ ಆಗಿದೆ ಅಂತ ಹೇಳಿದ್ದೇನೆ. ಹಾಗಾಗಿ ವಿರೋಧಿ ಪಕ್ಷದವರು ಸಹ ಇದೆಲ್ಲ ಧರಣಿಯಿಂದ ಏನು ಉಪಯೋಗ ಆಗುವುದಿಲ್ಲ, ಇದರಿಂದ ಏನು ಲಾಭ ಅವ್ರಿಗೆ ಆಗುವುದಿಲ್ಲ. ಇದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರೆ ನಿಮ್ಗೇನೋ ಲಾಭ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಜನ ಕಷ್ಟದಲ್ಲಿದ್ದಾಗ ತಾವು ಆಸಕ್ತಿ ದಲಿತರ ವಿಚಾರ ಬಂದಾಗ ಮಾತಾಡೋದಿಲ್ಲ, ಸೈಲೆಂಟ್. ಜವಾಬ್ದಾರಿ ದಲಿತರು ಬಂದಾಗ ಇಲ್ಲ, ದಲಿತರ ಪರವಾಗಿ ದಲಿತರ ವಿಚಾರ ಬಂದಾಗ ಮಾತಾಡಿಲ್ಲ. ಯಾವ ಸ್ಥಾನದಲ್ಲಿ ಅಶೋಕ್ ಕೂತಾರೆ, ದಲಿತರ ವಿಚಾರ ಮಾತಾಡಿಲ್ಲ. ನಾನು ಕೂತಿದ್ದೆ. ಯಾವ ಸ್ಥಾನದಲ್ಲಿ ಅಶೋಕ್ ಕೂತ್ರಿ, ನಾನು ಆ ಸ್ಥಾನದಲ್ಲಿ ಕೂತಿದ್ದೆ. ದಲಿತರ ವಿಚಾರ ಸುಮ್ಮನೆ ಇದ್ರು, ಈಗ ಮಾತಾಡ್ತಾ ಇದ್ದಾರೆ. ದಲಿತರ ಬಂದಾಗ ಯಾಕೆ ಮಾತಾಡಿಲ್ಲ? ಸಿದ್ದರಾಮಯ್ಯ ಬಗ್ಗೆ ಮಾತಾಡಿಲ್ಲ, ಸರಿಯಲ್ಲ. ದಲಿತರ ಒಂದು ವಿಚಾರ ಬಂದಾಗ ಮಾತಾಡಲ್ಲ. ಈಗ ಸದನ ಸರಿ ಇಲ್ದಾಗ ಮಾತಾಡ್ತಾರೆ. ಈ ವಿಚಾರನ ಯಾರನ್ನ ಮುಖ್ಯವಾಗಿ ಏನು ರಾಜ್ಯದಲ್ಲಿ ಹಾನಿಯಾಗಿದೆ ಅದರ ಸಮೀಕ್ಷೆ ಈಗಾಗಲೇ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಾರಂಭ ಮಾಡಿರಬಹುದು. ಆ ಸಮೀಕ್ಷೆ ಪ್ರಕಾರ ಈಗಾಗಲೇ ಹೇಳಿದಾಗೆ ಮಹಾರಾಷ್ಟ್ರ ಸರ್ಕಾರ ಒಂದು ಮೆಮೊರಾಂಡಮ್ ಕೊಟ್ಟು ಸರ್ಕಾರ ಸಹಾಯಕ ಧಾವಿಸಬೇಕಾಗಿದೆ. ಇದು ಸರ್ಕಾರದ ಜವಾಬ್ದಾರಿ, ಇದು ಸರ್ಕಾರದ ಕರ್ತವ್ಯ ನಾವು ಭಾವಿಸ್ತೇನೆ. ಹಣದ ಕೊರತೆ ಇದಕ್ಕಿರಬಾರ್ದು. ಮನಿ ಈಸ್ ಅನ್ಲಿಮಿಟೆಡ್ ಅಂತ ಹೇಳ್ಬೇಕು. ಅವಾಗ ಇಂಥ ಸಿಚುವೇಶನ್ ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ. ಆ ದಿಕ್ಕಿನಲ್ಲಿ ಮಾತಾಡಿ ಹೆಜ್ಜೆ ಹಾಕಬೇಕಾಗಿದೆ. ಹಗರಣದ ಬಗ್ಗೆ ಮಾತಾಡಿ. ಕಂಟಿನ್ಯೂ ಮಾಡಿ. ಹಗರಣ ಬಗ್ಗೆ ಮಾತಾಡೋಲ್ಲ, ಯಾವ ಹಗರಣ ಇಲ್ಲ ಮಾತಾಡ್ತಾ ಇದ್ದೀರಿ. ಹಾಗಾಗಿ ಹಗರಣದ ಬಗ್ಗೆ ಮಾತಾಡಿ. ಹಾಗಾಗಿ ನಾ ಇಷ್ಟೇ ಹೇಳ್ತೇನೆ, ಹಗರಣ ಇಲ್ಲ, ನಾವೇನ್ ಮಾತಾಡ್ಲಿ? ಹಗರಣ ಇದ್ರೆ ಮಾತಾಡ್ತಿದ್ದೆ. ಹಾಗಾಗಿ ತಾವೇನ್ ಮಾತಾಡೋದಿಲ್ಲ, ಅದ್ರಲ್ಲಿ ಯಾವ ಹುರುಳಿಲ್ಲ. ನಾ ಕುದಿಯಲ್ಲಿ ಮಾತಾಡ್ತಾ ಗಲಾಟೆ ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಚರ್ಚೆಗೆ ಹೋಗುದಿಲ್ಲ. ನಾನು ಸಿಎಂ ಬರ್ತಾರೆ, ಸಿಎಂ ಉತ್ತರ ಕೊಡ್ತಾರೆ. ಒಂದು ಒಳ್ಳೆ ಸಿಎಂ ಸಿಕ್ಕಿದ್ದಾರೆ, ಒಳ್ಳೆ ಇದ್ದಾಗ ನೀವು ಕೆಲಸ ಮಾಡ್ಕೊಡ್ರಿ, ಅಭಿವೃದ್ಧಿ ಮಾಡ್ಕೊಂಡು ಬಿಟ್ಟು ಅನಾವಶ್ಯಕ ಮಾಡ್ಬೇಕು. ವಿರೋಧ ಪಕ್ಷ ಇದ್ದಾಗ ಕೆಲವು ಸರ್ತಿ ಧರಣಿ ಮಾಡ್ಬೇಕಾಗ್ತದೆ, ನಿಮ್ ಕರ್ತವ್ಯ. ಆದ್ರೆ ಪ್ರತಿದಿನ ಇದೇ ಮಾಡುದಿದ್ರೆ ಯಾಕೆ ಪರಿಗಣಿಸ್ಬೇಕು? ಯಾಕೆ ಸೆಷನ್ ಕರಿಬೇಕು? ಸೆಷನ್ ಅವಶ್ಯಕತೆ ಅದೇನು? ಹಾಗಾಗಿ ನಾ ಈ ಸಂದರ್ಭದಲ್ಲಿ ಕಂದಾಯ ಸಚಿವರಿಗೆ ಈ ಸಮಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ, ಅದರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿ, ಕರಾವಳಿ ಆಗಿದೆ, ಸಾಕಷ್ಟು ಮಳೆ ಆಗಿದೆ. ಅವ್ರು ಕ್ರಮ ತಗೊಳ್ಬೇಕಾಗಿ ನಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ಮಂಜು ಕೋಲಾರ್ ಮಂಜು. ಒಂದು ಕಡೆ ಮಳೆಯಾಗಿ, ಊರಲ್ಲಿ ಮಳೆಯಾಗಿ, ಒಂದು ಕಡೆ ಹಸು ಕರು ಎಲ್ಲ ಹೊಡ್ಕೊಂಡು ಒಂದು ಕಡೆ ಆಗ್ತಾ ಇದ್ರೆ, ಒಂದು ಕಡೆ ಬಯಲುಸೀಮೆಯಲ್ಲಿ ಮಳೆ ಕಮ್ಮಿಯಾಗಿ ಇವತ್ತು ಎಲ್ಲ ಬೆಳೆಗಳು, ರೈತ ಬೆಳೆಯುವಂಥ ಬೆಳೆಗಳಿಗೆ ಏನಾಗ್ತಾ ಇದೆ, ನುಸಿ ರೋಗ ಅಂತ ಬಂದು ಇವತ್ತು ತುಂಬಾ ಬೆಳೆ ಎಲ್ಲ ನಷ್ಟ ಆಗ್ತಾ ಇದೆ ರೈತರಿಗೆ. ಅದರಿಂದ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಆ ಬೆಳೆಯನ್ನ ನಾಶ ಆಗ್ತಾ ಇರೋದು, ರೋಗ ಏನ್ ಬರ್ತಾ ಇದೆ ಅಂತ ಅದನ್ನ ಒಂದು ಸೈಂಟಿಸ್ಟ್ ಕಳಿಸಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಳಿಸಿ ಆ ಬೆಳೆಯನ್ನ, ಟೊಮೊಟೊ, ಕೋಸು, ಬೀನ್ಸು ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಅದರಿಂದ ಸೈಂಟಿಸ್ಟ್ ಅನ್ನ ಅಲ್ಲಿಗೆ ಕಳಿಸಿಕೊಟ್ಟು ಏನ್ ರೋಗ ಇದೆ, ಅದಕ್ಕೆ ಏನ್ ಔಷಧಿ ಹೊಡಿಬೇಕು, ಏನಾಗಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ. ಅದೇ ರೀತಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಏನಿವತ್ತು ರೈತರು ಅವರು ವ್ಯವಸಾಯವನ್ನೇ ನಂಬಿಕೊಂಡು ಬದುಕ್ತಾ ಇರುವಂತ ಜೀವನ ಮಾಡ್ತಾ ಇರುವಂತದ್ದು, ಬೆಂಗಳೂರಿಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಇದರಿಂದ
ಆ ಬೆಳೆಗಳನ್ನ ನಾಶ ಆಗ್ತಾ ಇರೋದಕ್ಕೆ ಇವತ್ತು ಟೊಮೊಟೊ ರೇಟು 1000ದಿಂದ 1200 ರೂಪಾಯಿ ಇದೆ ಒಂದು ಬಾಕ್ಸು. ಆದ್ರೆ ಇವತ್ತು ಆಂಧ್ರ ಪ್ರದೇಶದಿಂದ ಟೊಮೊಟೊ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಅದರಿಂದ ತಾವು ಒಂದು ಮಾರ್ಗದರ್ಶನ ಕೊಡಬೇಕು ಸರ್ಕಾರಕ್ಕೆ. ಈ ಟೊಮೊಟೊ ಬೆಲೆ ಜಾಸ್ತಿ ಆಗಿದೆ, ಈ ಕಡೆ ಟೊಮೊಟೊಗೆ ರೋಗ ಬಂದಿದೆ, ಟೊಮೊಟೊ ಸಿಗ್ತಾ ಇಲ್ಲ, ರೈತರಿಗೆ ಒಂದು ಎಕರೆಗೆ 2 ರಿಂದ 2.5 ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ. ಅದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನ ಇಮಿಡಿಯೇಟ್ ಆಗಿ ನೋಡ್ಬೇಕು ಅನ್ನೋದು ನನ್ನ ಒತ್ತಾಯ. ಆಮೇಲೆ ಇನ್ನೊಂದು, ನಮ್ಮ ಸ್ನೇಹಿತರೆಲ್ಲ ಬಿಜೆಪಿ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ನಾವೆಲ್ಲ ಎಲ್ಲ JDS ಹೇಳ್ತೀವಿ, ನೀವೆಲ್ಲ ಉತ್ತರ ಕೊಟ್ಟಾಗ ನೀವು ಮಾತಾಡುವಾಗ ಯಾರು ಇಲ್ಲಿ ಮಾತಾಡಿಲ್ಲ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೇಳಿ, ನೀವು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ನೀವು ಹೇಳಿ ಅದನ್ನ, ನಮ್ಗೆ ಇಷ್ಟ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಜ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಯಾಕೆ ಈ ತರ ಸದನವನ್ನು ಹೌದು ಉತ್ತರ ಕೊಡೋದನ್ನ ಕೇಳ್ರಿ ನೀವು, ಉತ್ತರ ಕೊಡೋದನ್ನ ಕೇಳಿ ನೀವು. ಮಾಡ್ತೀರಾ ನೀವು ಅಂದ್ರೆ ಯಾವ ನ್ಯಾಯ ಇದೆ? ಸರ್ಕಾರ ಕೊಡುವ ಉತ್ತರವನ್ನು ಕೇಳಿ, ಉತ್ತರ ಸರಿ ಇಲ್ಲ ಅಂದ್ರೆ ಉತ್ತರ ಸರಿ ಇಲ್ಲ ಅಂತ ಹೇಳಿ, ಸರಿ ಇದೆ ಅಂತ ಹೇಳಿ. ನೀವು ಯಾಕೆ ನೀವು ಸ್ಟ್ರೈಕ್ ಮಾಡ್ತೀರಾ? ಕೊಡಕ್ಕೆ ಬಿಡ್ತಾ ಇಲ್ಲ ನೀವು. ಉತ್ತರ ಕೇಳ್ರಿ, ಉತ್ತರ ಕೇಳ್ಬಿಟ್ಟು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ. ನೀವು ಯಾರು ಬೇಡ ಅಂತ ನೀವೆಲ್ಲ ರೇಗಿಸ್ರೆ ರೇಗವರಲ್ಲ ನಾವೆಲ್ಲ, ನೀವು ರೇಗಿಸ್ಕೊಂಡಿದ್ರೆ ರೇಗವರಲ್ಲ ನಾವು ಬಂದಿರೋ ಜನಕ್ಕೋಸ್ಕರ ಕೆಲಸ ಮಾಡೋಕೆ, ನಿಮ್ ತರ ಜನಕ್ಕೋಸ್ಕರ ಕೆಲಸವನ್ನು ಹಾಳು ಮಾಡಕ್ಕಲ್ಲ ನಾವು ಬಂದಿರೋದು. ನೀವು ರೇಗಿಸಿದ್ರೆ ನಮಗೂ ಗೊತ್ತಿದೆ ರೇಗಿಸೋದು, ಆಯ್ತಾ? ಉತ್ತರ ಕೇಳ್ರಿ ಫಸ್ಟ್. ನೀವು ನಿಮ್ಮ ತಾಲೂಕಿನ ಜನಗಳ ಬಗ್ಗೆ ಕೆಲಸ ಮಾಡಕ್ ಬಂದಿದ್ರೆ, ನಿಮ್ಮ ತಾಲೂಕುಗಳ ಜನಗಳಿಗೋಸ್ಕರ ಏನಾದ್ರೂ ಉಪಯೋಗವಾದ ಕೆಲಸ ಮಾಡಕ್ ಬಂದ್ರೆ ಉತ್ತರ ಕೇಳಿ ಫಸ್ಟ್ ಕೂತ್ಕೊಂಡು. ಸರಿ ಇಲ್ಲ ಅಂತ ಹೇಳಿ ಅದಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ರೆಡಿ ಇರ್ತಾರೆ ನಿಮಗೆ ಅಂತ. ಅಶೋಕ್ ರೈ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಬರ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಪ್ರವಾಹದ ಪರಿಸ್ಥಿತಿ ಎಲ್ಲಾ ಕಡೆ ನಿರ್ಮಾಣ ಆಗಿದೆ. ಈಗ ನಮ್ಮ ಕ್ಷೇತ್ರ ಕಡಲು ಕೊರತೆ ಸೇರಿಸಿ ಮಾತಾಡುವ ಕಡಲು ಕೊರತೆ ಕೂಡ ಅದರಲ್ಲಿ ಒಂದು. ಸಭಾಧ್ಯಕ್ಷರೇ, ಇವತ್ತು ತುಂಬಾ ಜನ ಮನೆಯನ್ನು ಕಳ್ಕೊಂಡಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 280 ಜನ ಮನೆಗಳಿಗೆ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಪುತ್ತೂರು ಮಾತಾಡೋದು ಯಾರಿಗೂ ಕೇಳಿಸಲ್ಲ, ಮಾತಾಡೋದು ಗೊತ್ತಾಗಲ್ಲ. ತುಂಬಾ ಏನಾಗಿದೆ ಸಭಾಧ್ಯಕ್ಷರೇ, ತಡೆಗೋಡೆಗಳು ಬಿದ್ದಿದೆ, ಮನೆಗಳಿಗೆ ಹಾನಿಯಾಗಿದೆ. ಕೆಲವು ಮನೆಗಳಲ್ಲಿ ಇಲೆಕ್ಟ್ರಿಫಿಕೇಶನ್ ಅಂದ್ರೆ ಇಲೆಕ್ಟ್ರಿಕಲ್ ತೊಂದರೆಯಿಂದಾಗಿ ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ನಮ್ಮ ಮಂಗಳೂರಿನಲ್ಲಿ ಒಂದು ಮನೆ ಫುಲ್ ಹಾನಿಯಾಗಿದೆ, 43 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಬಂಟ್ವಾಳದಲ್ಲಿ 36 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಪುತ್ತೂರಿನಲ್ಲಿ 5 ಮನೆಗಳು ಫುಲ್ ಹಾನಿಯಾಗಿದೆ, 14 ಮನೆಗಳಿಗೆ ಪಾರ್ಷಲ್ ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಬೆಳ್ತಂಗಡಿಯಲ್ಲಿ 5 ಮನೆಗಳು ಹೋಗಿವೆ, 52 ಮನೆಗಳು ಪಾರ್ಷಲ್ ಹಾನಿಯಾಗಿದೆ. ಸುಳ್ಯದಲ್ಲಿ 3 ಮನೆಗಳು ಪೂರ್ತಿ ಹೋಗಿದೆ, 10 ಮನೆಗಳು ಹಾನಿಯಾಗಿದೆ. ಸಭಾಧ್ಯಕ್ಷರೇ, ಮೂಡುಬಿದಿರೆಯಲ್ಲಿ 8 ಮನೆಗಳು ಪಾರ್ಷಲ್ ಹಾನಿಯಾಗಿದೆ.